ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಗಳಲ್ಲಿ KA ಕಂಪಲ್ಸರಿ ಕನ್ನಡ ಮತ್ತು VAO PDO ಗ್ರೂಪ್ ಸಿ ಹಾಗೂ SDA FDA ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡದ ಗ್ರಾಮರ್ ಪಾಠನ ನೋಡ್ತಾ ಇದ್ವಿ. ನಾವು ಎಂಡ್ ಕ್ಲಾಸನ್ನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀವಿ. ಆ ಎಂಡ್ ಕ್ಲಾಸ್ ಬೇಕಪ್ಪ ಅಂದರೆ ನೀವು ಕನ್ನಡ ಕ್ಲಾಸಸ್ ಅಂತ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡೋಣಪ್ಪ ಅಂದರೆ ದ್ವಿರುಕ್ತಿಯ ಬಗ್ಗೆ ನೋಡೋಣ, ಅನುಕರಣಾವ್ಯಯ ಮತ್ತು ಇನ್ನಿತರ ಗ್ರಾಮರ್ ಪಾಠನ್ನು ನೋಡ್ತಾ ಬರೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾವು ದ್ವಿರುಕ್ತಿಯನ್ನು ನೋಡ್ತಾ ಬರೋಣ. ದ್ವಿರುಕ್ತಿ ಅಂದರೆ ಮೊದಲನೇದಾಗಿ ದ್ವಿ ಅಂದರೆ ಎರಡು, ದ್ವಿ ಅಂದರೆ ಎಷ್ಟು? ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು. ಒಂದು ಮಾತನ್ನು ಎರಡು ಬಾರಿ ಹೇಳೋದೇ ಅದನ್ನು ದ್ವಿರುಕ್ತಿಯತೆ ಕರಿತೀವಿ. ಆ ಮಾತು ಯಾವ ರೀತಿ ಇರಬೇಕಪ್ಪ ಅಂದರೆ ಅರ್ಥಪೂರ್ಣವಾಗಿರಬೇಕು. ಯಾವ ರೀತಿ ಇರಬೇಕು? ಅರ್ಥದಿಂದ ಕೂಡಿರಬೇಕು. ಎಕ್ಸಾಂಪಲ್ ನೋಡ್ತಾ ಬರೋಣವಾ? ಇಲ್ಲಿ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ನೋಡಿ, ಶಿಕ್ಷಕರು ಇಲ್ಲಿ ಏನು ಮಾಡಿರತ್ತ? ಮತ್ತೆ ಮತ್ತೆ ಅಂದರೆ ಪುನಃ ಪುನಃ ಏನು ಮಾಡ್ಯಾರ? ವಿವರಣೆಯನ್ನು ನೀಡಿದ್ದಾರೆ. ಇಲ್ಲಿ ಮತ್ತೆ ಮತ್ತೆ ಅನ್ನುವಂಥ ಪದ ಏನಾದರೂ ಒಂದು ಮೀನಿಂಗನ್ನು ಕೊಡುತ್ತಾ ಅಂತೇಳಿ ನೋಡಬೇಕು. ಹೌದು, ಇದು ಏನು ಮಾಡ್ತೈತಿ? ಇದೊಂದು ಅರ್ಥವನ್ನು ಕೊಡುವಂಥ ಪದ ಐತಿ. ಅದಕ್ಕಾಗಿ ಇದು ಏನಾಗ್ತೈತಿ? ದ್ವಿರುಕ್ತಿ. ನೆಕ್ಸ್ಟ್, ಶರೀಫನು ನಗುತ್ತಾ ಮಾತನಾಡಿದನು. ಶರೀಫನು ಯಾವ ರೀತಿ ಮಾತಾಡೋಣ? ನಗುತ್ತಾ ಮಾತನಾಡಿದನು. ನಗುತ್ತಾ ಅನ್ನೋದು ಒಂದು ಮೀನಿಂಗ್ ಕೊಡುವಂಥ ವರ್ಡ. ಓಕೆ, ಇದು ಕೂಡ ಮೀನಿಂಗ್ ಕೊಡುವಂಥ ವರ್ಡ್ ಆಗಿದೆ. ಈ ರೀತಿಯಾಗಿ ನಗುತ್ತಾ ಮತ್ತೆ ಮತ್ತೆ, ಸಾಕು ಬೇಕು, ಈ ರೀತಿಯಾಗಿ ಯೂಸ್ ಮಾಡುವಂಥ ವರ್ಡ್ಸ್ ಇವು ದ್ವಿರುಕ್ತಿ ಆಗಿರ್ತವೆ. ಇನ್ನೂ ಕೆಲವೊಂದಿಷ್ಟು ದ್ವಿರುಕ್ತಿಯ ಬಗ್ಗೆ ಉದಾಹರಣೆಗಳನ್ನು ನೋಡ್ತಾ ಬರೋಣ. ಬಾಬಾ ಅಂತ ಕರಿತೀವಲ್ಲ, ಇದು ಕೂಡ ಒಂದು ದ್ವಿರುಕ್ತಿಗೆ ಉದಾಹರಣೆ ಆಗಿದೆ. ಹೋಗು, ಇದು ಮೀನಿಂಗನ್ನು ಹೊಂದೈತಿ ಮತ್ತು ಒಂದೇ ವರ್ಡ್ ಎರಡು ಬಾರಿ ಯೂಸ್ ಆಗೈತಿ. ಹೌದಾ? ಹೋಗು, ನಿಲ್ಲು. ನೆಕ್ಸ್ಟ್, ಕೇಳು, ಇವೆಲ್ಲವೂ ಕೂಡ ನೋಡಿ. ಬಾಬಾ, ಹೋಗು, ನಿಲ್ಲು, ಕೇಳು, ಮತ್ತೆ ನಗುತ್ತಾ ಇವೆಲ್ಲವೂ ಕೂಡ ಯಾವುದಕ್ಕೆ ಉದಾಹರಣೆಯಾಗಿದೆ? ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಓಕೆನಾ? ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇತ್ತ ಕಡೆಗೆ ಬೇಗ ಬಾ. ಇತ್ತ ಕಡೆಗೆ ಯಾವ ರೀತಿ ಬರಬೇಕತ್ತ? ಬೇಗ ಅಂದರೆ ಜಲ್ದಿ ಬಾರಪ್ಪ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಗುಡ್ಡಗಳಲ್ಲಿ ದೊಡ್ಡ ಕಲ್ಲುಗಳಿವೆ. ಗುಡ್ಡಗಳಲ್ಲಿ ಎಂಥ ಕಲ್ಲುಗಳಿವೆ? ದೊಡ್ಡ ಕಲ್ಲುಗಳಿವೆ. ನೋಡಿ, ಇಲ್ಲಿ ಬೇಗ ದೊಡ್ಡ ಎಂಬ ಪದಗಳು ಯಾವುದಕ್ಕೆ ಉದಾಹರಣೆಯಾಗಿವೆ? ದ್ವಿರುಕ್ತಿಗೆ ಉದಾಹರಣೆಯಾಗಿವೆ. ದ್ವಿರುಕ್ತಿ ಅಂದರೆ ಏನಾಯಿತು? ಒಂದು ಪದ ಎರಡು ಬಾರಿ ಬಳಕೆಯಾಗಿರಬೇಕು ಮತ್ತು ಅದು ಏನು ಮಾಡಿರಬೇಕು? ಅರ್ಥವನ್ನು ಹೊಂದಿರಬೇಕು. ಏನನ್ನು ಹೊಂದಿರಬೇಕು? ಅರ್ಥವನ್ನು ಹೊಂದಿರಬೇಕು. ಓಕೆನಾ? ನೆಕ್ಸ್ಟ್, ಜೋಡು ನುಡಿಯ ಬಗ್ಗೆ ನೋಡ್ತಾ ಬರೋಣ. ಯಾವುದರ ಬಗ್ಗೆ? ಜೋಡು ನುಡಿ ಅಂದರೆ ಏನಪ್ಪ ಅಂದ್ರೆ ನೋಡಿ, ಜೋಡು ನುಡಿಯು ಮೊದಲ ಪದವು ಅರ್ಥವನ್ನು ಹೊಂದಿದ್ದು ಎರಡನೇ ಪದವು ಅರ್ಥವಿಲ್ಲದಿದ್ದರೆ ಅದನ್ನು ಏನಂತ ಕರಿತೀವಿ? ಜೋಡು ನುಡಿ ಅಂತೇಳಿ ಕರಿತೀವಿ. ಮೊದಲನೇ ಪದ ಏನಿರ್ತೈತತ್ತ? ಅರ್ಥವನ್ನು ಹೊಂದಿರ್ತೈತತ್ತ. ಎರಡನೇ ಪದ ಅರ್ಥವನ್ನು ಹೊಂದಿರಲ್ಲತ್ತ. ಎಕ್ಸಾಂಪಲ್ ನೋಡೋಣ ಇಲ್ಲಿ ನೋಡಿ. ಇಲ್ಲಿ ಏನು ಅಂದಿದ್ದಾರೆ? ಚಿಕ್ಕ ಮಕ್ಕಳಿಗೆ ವೇಷಭೂಷಣಗಳನ್ನು ನಾವು ತೊಡಿಸುತ್ತೇವೆ ಎಂದನು ಪಿಂಟು ಅನ್ನುವಂಥ ಒಂದು ವಾಕ್ಯ ಇದೆ. ಈ ವಾಕ್ಯದಲ್ಲಿ ವೇಷಭೂಷಣ ಎಂಬುದೇನಿದು? ಜೋಡು ನುಡಿ. ಹೌದಾ? ಉಪವಾಸದ ರಾತ್ರಿ ಹಣ್ಣು ಹಂಪಲು ತಿನ್ನುತ್ತಾರೆ. ಹಣ್ಣು ಹಂಪಲು ಅನ್ನೋದು ಕೂಡ ಇದೊಂದು ಜೋಡು ನುಡಿ. ಅದೇ ರೀತಿಯಾಗಿ ಬೇರೆ ಉದಾಹರಣೆಗಳನ್ನು ನೋಡೋಣವಾ? ಎಲ್ಲರೂ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡರು. ಎಲ್ಲರೂ ಏನು ಮಾಡಿದ್ರತ್ತ? ತಮ್ಮ ನೋವು ನಲಿವುಗಳನ್ನು ಹಂಚಿಕೊಂಡ್ರಂತ. ನೆಕ್ಸ್ಟ್, ನೋವು ನಲಿವು ಅನ್ನೋದು ಇದು ಕೂಡ ಒಂದು ಜೋಡು ನುಡಿಯಾಗಿದೆ. ನೆಕ್ಸ್ಟ್, ಊರು ಕೆರಿ, ಇದು ಕೂಡ ಜೋಡು ನುಡಿ. ಹೌದಾ? ಜೋಡು ನುಡಿ ಅಂದರೆ ಏನು ಅನ್ನೋದನ್ನು ಗೊತ್ತಾಯ್ತಾ? ಜೋಡಿಯಾಗಿ ಇನ್ನೊಂದು ಪದ ಮೊದಲನೇ ಪದ ಜೊತೆಗೆ ಕೂಡಿಕೊಂಡು ಬಂದಿರ್ತೈತಿ. ಇದನ್ನು ಜೋಡು ನುಡಿಯತ್ತೆ ಕರಿತೀವಿ.
ನೆಕ್ಸ್ಟ್ ಏನಪ್ಪ ಅಂದರೆ ಅನುಕರಣಾವ್ಯಯ. ಅನುಕರಣಾವ್ಯಯವನ್ನು ನೋಡ್ತಾ ಬರೋಣವಾ. ಇಲ್ಲಿ ನೋಡಿ, ಅನುಕರಣಾವ್ಯಯ ಅಂದರೆ ಏನಪ್ಪ ಅಂದರೆ ಪದಗಳು ಏನಿರಲ್ಲ, ಪದಗಳು ಯಾವುದೇ ಅರ್ಥವನ್ನು ನೀಡಲ್ಲ, ಯಾವುದೇ ಅರ್ಥವನ್ನು ನೀಡಲ್ಲ. ಯಾವುದೇ ಅರ್ಥವನ್ನು ನೀಡದ ಪದಗಳು ಕೇವಲ ಅನುಭವಿಸಲು ಸಾಧ್ಯವಿರುವಂಥ ಪದಗಳೇ ಅನುಕರಣಾವ್ಯಯಗಳು. ನೋಡಿ, ಪದಗಳು ಯಾವುದೇ ಅರ್ಥವನ್ನು ಒಳಗೊಂಡಿರಲ್ಲ, ಆದರೆ ಅವು ಕೇವಲ ಏನಾಗಿರ್ತವೆ, ಅನುಭವಿಸಲು ಸಾಧ್ಯವಾಗಿರುವಂಥ ಪದಗಳೇ ಏನಾಗಿರ್ತವೆ, ಅನುಕರಣಾವ್ಯಯ ಆಗಿರ್ತವೆ. ಎಕ್ಸಾಂಪಲ್ ನೋಡ್ತಾ ಬರೋಣವಾ. ಹಂಪಣ್ಣನು ಸರಸರ ಹೆಜ್ಜೆ ಹಾಕಿದನು. ನೋಡಿ, ಹಂಪಣ್ಣ ಯಾವ ರೀತಿ ಹೆಜ್ಜೆ ಹಾಕಿದ್ನಂತ, ಸರಸರ ಹೆಜ್ಜೆ ಹಾಕಿದ್ನಂತ. ಹಾಗಾದರೆ ಇಲ್ಲಿ ಸರಸರ ಅನ್ನೋದು ಕೊಟ್ಟರೆ ನೋಡಿ, ಇದು ಏನಾದರೂ ಅರ್ಥವನ್ನು ಹೊಂದಿದೆಯಾ? ನೋ, ಇದು ಅರ್ಥವನ್ನು ಹೊಂದಿಲ್ಲ. ಗಾಳಿಯು ಸುಯ್ಯನೆ ಬೀಸಿತು. ಗಾಳಿ ಹೆಂಗೆ ಬೀಸೈತಿ? ಸುಯ್ಯನೆ ಬೀಸೈತಿ. ಹೌದಾ? ಇದು ಕೂಡ ಅರ್ಥವನ್ನು ಹೊಂದಿಲ್ಲ. ನೋಡಿ, ಸಾಮಾನ್ಯವಾಗಿ ಧ್ವನಿ ವಿಶೇಷಣಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡಿದಾಗ ಅನುಕರಣಾವ್ಯಯಗಳು ಬಳಸುತ್ತಾರೆ. ಇನ್ನು ಕೆಲವು ಉದಾಹರಣೆಗಳನ್ನು ಇಲ್ಲಿ ಕೆಳಗೆ ನೋಡೋಣವಾ. ಇಲ್ಲಿ ನೋಡಿ, ಮಳೆಯ ಹನಿಗಳು ಪಟಪಟನೆ ಬಿದ್ದವು. ಮಳೆಯ ಹನಿಗಳು ಯಾವ ರೀತಿ ಬಿದ್ದು? ಪಟಪಟನೆ ಬಿದ್ದವು. ನೀರು ಯಾವ ರೀತಿ ಹರಿಯಿತು? ಜುಳು ಜುಳು ಎಂದು ಹರಿಯಿತು. ನೀರು ಯಾವ ರೀತಿ ಹರಿಯಿತು? ಜುಳು ಜುಳು. ಇಲ್ಲಿ ನೋಡಿ, ಪಟಪಟನೆ, ಸರಸರ, ಸುಯ್ಯನೆ, ಜುಳು ಜುಳು, ರಪ ರಪ ಇವೆಲ್ಲವೂ ಕೂಡ ಅನುಕರಣಾವ್ಯಯಕ್ಕೆ ಉದಾಹರಣೆ. ಅದೇ ರೀತಿಯಾಗಿ ಥಳಥಳ, ಥಳಥಳ, ಫಳಫಳ, ಫಳಫಳ, ಪಟಪಟ, ಗಳಗಳ, ಮಗು ಗಳಗಳನ್ನೇ ಅತ್ತಿತ್ವತೆ ಹೇಳ್ತೀವಲ್ಲ, ಗಳಗಳ. ಈ ರೀತಿಯಾಗಿ ಇವೇನಿವು ಅನುಕರಣಾವ್ಯಯಕ್ಕೆ ಉದಾಹರಣೆಗಳು. ನೋಡಿ, ಗಳಗಳ, ಪಟಪಟ, ಥಳಥಳ, ಫಳಫಳ, ರಪರಪ, ಜುಳು ಜುಳು ಇವೆಲ್ಲವೂ ಕೂಡ ಅನುಕರಣಾವ್ಯಯಕ್ಕೆ ಉದಾಹರಣೆ. ಇವಾಗ ಸರ್ವನಾಮಗಳ ಬಗ್ಗೆ ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಸರ್ವನಾಮ ಎಂದರೇನಂತೇಳಿ ನೋಡೋಣ. ನೋಡಿ, ನಾಮಪದಗಳ ಸ್ಥಾನದಲ್ಲಿ ನೋಡಿ, ಒಂದು ಸೆಕೆಂಡು. ಎಸ್, ನಾಮಪದ ಇರ್ತೈತಲ್ಲ, ಆ ನಾಮಪದಗಳ ಸ್ಥಾನದಲ್ಲಿ ಏನು ಆಗ್ತಾವತ್ತೆ, ಇವು ಬಂದು ಕಾರ್ಯವನ್ನು ನಿರ್ವಹಿಸ್ತಾವತ್ತೆ. ನೋಡಿ, ನಾಮಪದದ ಬದಲಾಗಿ ಬಳಸುವಂಥ ಶಬ್ದಗಳು ಇವು. ಯಾವುದರ ಬದಲಾಗಿ? ನಾಮಪದಗಳ ಬದಲಾಗಿ ಬಳಸುವಂಥ ಶಬ್ದಗಳೇ ಸರ್ವನಾಮಗಳು. ಓಕೆನಾ? ಸರ್ವನಾಮದಲ್ಲಿ ಎಷ್ಟು ಪ್ರಕಾರಗಳಪ್ಪ ಅಂದರೆ, ಸರ್ವನಾಮದಲ್ಲಿ 3 ಪ್ರಕಾರಗಳದು. ಯಾವ್ಯಾವು? ಒಂದನೇದ್ದು ಪುರುಷಾರ್ಥಕ ಸರ್ವನಾಮ, ಎರಡನೇದ್ದು ಆತ್ಮಾರ್ಥಕ ಸರ್ವನಾಮ, ಎರಡನೇದ್ದು ಯಾವುದು? ಆತ್ಮಾರ್ಥಕ ಸರ್ವನಾಮ, ಮೂರನೇದ್ದು ಪ್ರಶ್ನಾರ್ಥಕ ಸರ್ವನಾಮ. ಹೌದಾ? ಇವಾಗ ನಾವೇನು ಮಾಡೋಣ, ಒಂದೊಂದಾಗಿ ನೋಡ್ತಾ ಬರೋಣ. ಪುರುಷಾರ್ಥಕ ಸರ್ವನಾಮಗಳು. ನೋಡಿ, ಪುರುಷಾರ್ಥಕ ಸರ್ವನಾಮ ಅಂದರೆ ಏನಂತ ನೋಡೋಣ. ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು ಉತ್ತಮ ಪುರುಷದ ಪದಗಳು. ನೋಡಿ, ಪುರುಷಾರ್ಥಕ ಸರ್ವನಾಮದಲ್ಲಿ ಏನು ಬರ್ತಾವಪ್ಪ ಅಂದ್ರೆ 3 ಪ್ರಕಾರಗಳು ಬರ್ತವೆ. ಇಲ್ಲಿಯೂ ಕೂಡ ಯಾವ್ಯಾವು? ಒಂದು ಉತ್ತಮ ಪುರುಷ, ಇನ್ನೊಂದು ಮಧ್ಯಮ ಪುರುಷ, ಇನ್ನೊಂದು ಪ್ರಥಮ ಪುರುಷತೆ ಬರ್ತಾವೆ. ಒಂದು ಉತ್ತಮ ಪುರುಷ, ಇನ್ನೊಂದು ಮಧ್ಯಮ ಪುರುಷ, ಇನ್ನೊಂದು ಪ್ರಥಮ ಪುರುಷ. ಯಾವುದರಲ್ಲಿ? ಪುರುಷಾರ್ಥಕ ಸರ್ವನಾಮದಲ್ಲಿ. ಹೌದಾ? ಪುರುಷಾರ್ಥಕ ಸರ್ವನಾಮದಲ್ಲಿ ಟೋಟಲಾಗಿ ಏನೇನು ಬರ್ತಾವಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ ಇವೆಲ್ಲವೂ ಕೂಡ ಯಾವುದಕ್ಕೆ? ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗಿವೆ. ನೋಡ್ತಾ ಹೋಗೋಣವಾ. ಇಲ್ಲಿ ನೋಡಿ, ಉತ್ತಮ ಪುರುಷಕ್ಕೆ ಎಕ್ಸಾಂಪಲ್ ಅಂದರೆ ಈ ರೀತಿಯಾಗಿ ನೆನಪಿಟ್ಕೊಳ್ಳಿ ನೀವು. ನಾವು ಏನಪ್ಪ ಅಂದ್ರೆ, ನಾನು, ಹೌದಾ, ನಾನು ಅನ್ನೋದು ಉತ್ತಮ ಪುರುಷ. ನಾನು ಯಾವ ರೀತಿ ಇದ್ದೀನಿ? ನಾನು ಉತ್ತಮವಾಗಿದ್ದೀನಿ ಅಂತೇಳಿ ನೀವು ನೆನಪಿಟ್ಕೋಬೇಕು. ಯಾವ ರೀತಿ? ನಾನು ಉತ್ತಮವಾಗಿದ್ದೀನಿ. ಹಾಗಾದರೆ ನಾನು ಎಂಬುದು ಒಂದು ಉತ್ತಮ ಪುರುಷ. ನಾನು, ನನ್ನನ್ನು, ನನಗೆ ಸಂಬಂಧಪಟ್ಟಿರೋದು, ಫುಲ್ಲಿ ನನಗೆ ಸಂಬಂಧಪಟ್ಟಿರೋದು ಉತ್ತಮ ಪುರುಷ ಆಗಿರ್ತೈತಿ. ನಾನು, ನನ್ನನ್ನು, ನನ್ನಿಂದ, ನಮ್ಮಲ್ಲಿ, ಹೌದಾ, ಇವೆಲ್ಲವೂ ಕೂಡ ಏನಾಗಿರ್ತೈತಿ? ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್ ಮಧ್ಯಮ ಪುರುಷ ಸರ್ವನಾಮವನ್ನು ನೋಡ್ತಾ ಬರೋಣವಾ. ಮಧ್ಯಮ ಪುರುಷ ಸರ್ವನಾಮದಲ್ಲಿ ಏನು ಬರ್ತೈತಪ್ಪ ಅಂದರೆ, ನೀನು. ಉತ್ತಮ ಪುರುಷದಲ್ಲಿ ನಾನು, ನನ್ನದ್ದು, ನನ್ನನ್ನು, ನನಗೆ ಸಂಬಂಧಪಟ್ಟಂತೆ ಬರ್ತೈತಿ.
ಮಧ್ಯಮ ಪುರುಷದಲ್ಲಿ ನೀನು ಬೇರೆಯವರಿಗೆ ಮುಂದಿನವರಿಗೆ ಸಂಬಂಧಪಟ್ಟಂತೆ, ನೀನು, ನೀವು, ನಿಮ್ಮನ್ನು, ನಿಮ್ಮನ್ನು, ನಿಮ್ಮಿಂದ, ನಿಮ್ಮ, ನಿಮ್ಮಲ್ಲಿ. ನೋಡಿ ಸ್ಟಾರ್ಟಿಂಗ ಉತ್ತಮ ಪುರುಷ. ಉತ್ತಮ ಪುರುಷ ನಾನು, ನನಗೆ, ನನ್ನನ್ನು, ನನ್ನಿಂದ, ನಮ್ಮಲ್ಲಿ, ನಮ್ಮ, ಈ ರೀತಿಯಾಗಿ ನನಗೆ ಸಂಬಂಧಪಟ್ಟಂತೆ. ಮಧ್ಯಮ ಪುರುಷ ಬರೋದು ನಿನಗೆ ಸಂಬಂಧಪಟ್ಟಂತೆ, ನೀನು, ನಿಮ್ಮಿಂದ, ನೀವು, ನಿಮ್ಮನ್ನು, ಈ ರೀತಿಯಾಗಿ ಬರ್ತೈತಿ. ಓಕೆನಾ. ಅದೇ ರೀತಿಯಾಗಿ ಇನ್ನೊಂದು ಯಾವ್ದು ಬರ್ತೈತಿ? ಪ್ರಥಮ ಪುರುಷ. ಪ್ರಥಮ ಪುರುಷದಲ್ಲಿ ಏನು ಬರ್ತೈತಿ? ಅವನು, ಅವಳು, ಅವಳು, ಅವರು. ಓಕೆನಾ. ಅವನು, ಅವಳು, ಅವರು ಇವೆಲ್ಲವೂ ಕೂಡ ಯಾವುದು? ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ನೋಡಿ. ಓಕೆ, ನೆಕ್ಸ್ಟ್ ಹೋಗೋಣವಾ? ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಏನು ಹೇಳ್ತೈತಪ್ಪ ಅಂದ್ರೆ, ಇದು ಆತ್ಮಕ್ಕೆ ಅನುಗುಣವಾಗಿ ಹೇಳ್ತೈತಿ. ನೋಡಿ, ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು. ಸೃಜನ ಏನು ಮಾಡ್ಯಾಳತ್ತಕ್ಕೆ? ತನ್ನ ಪುಸ್ತಕವನ್ನು ಕಳೆದಾಳತ್ತೆ, ಬೇರೆದವ್ರ ಪುಸ್ತಕ ಅಲ್ಲ, ತನ್ನ ಪುಸ್ತಕವನ್ನು ಕಳೆದಾಳ. ಹೌದಾ. ಶೇಖರನ್ನು ತನಗೆ ಪುಸ್ತಕವು ಬೇಕೆಂದು ಕೇಳಿದನು. ಶೇಖರ್ ಏನು ಮಾಡ್ಯಾನಂತ? ಇಲ್ಲಿ ತನಗೆ ಪುಸ್ತಕ ಬೇಕಾಗಿತ್ತಂತೇಳಿ ಕೇಳ್ಯಾನಂತ. ಇಲ್ಲಿ ಏನು ಯೂಸ್ ಆಗ್ಯವು? ತನ್ನ, ತನಗೆ, ತನ್ನ, ತನಗೆ, ತಾನು, ತಾವು. ಇಲ್ಲದ ನೋಡಿ, ತಮ್ಮನ್ನು, ತಮಗೆ, ತಮ್ಮ, ತನ್ನ, ತಾನು, ತಾವು. ನೋಡಿ, ಏನಾದರೂ ಯಾವುದೇ ಒಂದು ಸರ್ವನಾಮ ತಲಿಂತ್ರ ಸ್ಟಾರ್ಟ್ ಆಗತ್ತೈತಪ್ಪ ಅಂದ್ರೆ, ಯಾವುದೇ ಒಂದು ಸರ್ವನಾಮ ತಲಿಂತ್ರ ಸ್ಟಾರ್ಟ್ ಆಗತ್ತೈತೆ ಅಂದ್ರೆ ಅದು ಯಾವುದಾಗಿರ್ತೈತಿ? ಆತ್ಮಾರ್ಥಕ ಸರ್ವನಾಮ ಆಗಿರ್ತೈತಿ. ಗೊತ್ತಾಯ್ತಾ? ಯಾವುದೇ ಒಂದು ಸರ್ವನಾಮ ತಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ಆತ್ಮಾರ್ಥಕ ಸರ್ವನಾಮ ಆಗಿರ್ತೈತಿ. ಯಾವುದು? ಎಕ್ಸಾಂಪಲ್ ತಾನು, ತಾವು, ತಮ್ಮನ್ನು, ತಮಗೆ, ತಮ್ಮ, ತನ್ನ. ಓಕೆನಾ. ನೆಕ್ಸ್ಟ್ ಹೋಗೋಣವಾ? ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಏನಿರ್ತೈತಪ್ಪ ಅಂತೇಳಿ ನೀವು ಕೇಳ್ಬೋದು. ಪ್ರಶ್ನಾರ್ಥಕ ಸರ್ವನಾಮ ಯಾವತ್ತಿದ್ರೂ ಪ್ರಶ್ನೆಗಳನ್ನು ಮಾಡ್ತಾ ಇರ್ತೈತಿ. ನೋಡಿ, ಇಲ್ಲಿ ಯಾರು ಬಂದರು, ಯಾರು ಬಂದರು ಅದೇ ಪ್ರಶ್ನೆ ಆಗೈತಿ. ಹೌದಾ. ಯಾವನು ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ. ಹೌದಾ. ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಯಾವ ರೀತಿ ಬರ್ತಾವಪ್ಪ ಅಂದರೆ, ಯಾರು, ಯಾವನು, ಯಾವಳು, ಯಾವಳು, ಯಾವುವು, ಏನು, ಯಾವುದು ಮತ್ತು ಏಕೆ. ಈ ರೀತಿ ಪ್ರಶ್ನೆ ಮಾಡುವಂಥ ಒಂದು ಲಾಸ್ಟಿಗೆ ಪ್ರಶ್ನೆ ಮಾಡುವಂಥದ್ದು ಒಂದು ಏನು ವರ್ಡ್ ಇರ್ತೈತಲ್ಲ ಅದು ಏನಾಗಿರ್ತೈತಿ? ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬಂದಿರ್ತೈತಿ. ನೋಡಿದ್ರೆ ಯಾವನು, ಯಾರು, ಯಾವಳು, ಏನು, ಏಕೆ, ಯಾವುವು, ಯಾವುದು ಇತ್ಯಾದಿ ಈ ರೀತಿಯಾಗಿ ಏನು ಬಂದಿತ್ತಪ್ಪ ಅಂದರೆ ಅದು ಯಾವುದು ಆಗಿರ್ತೈತಿ? ಪ್ರಶ್ನಾರ್ಥಕ ಸರ್ವನಾಮ. ಹೌದಾ. ನಿಮ್ಗೆ ಆಲ್ಮೋಸ್ಟ್ ಜಾಸ್ತಿ ಕೇಳೋದೇನು? ಆತ್ಮಾರ್ಥಕ ಸರ್ವನಾಮವನ್ನು ಕೇಳ್ತಾನೆ, ಬಿಟ್ಟರೆ ನಿಮಗೆ ಪುರುಷಾರ್ಥಕ ಸರ್ವನಾಮವನ್ನು ಕೇಳ್ತಾನೆ. ಅದರಲ್ಲೂ ಪುರುಷಾರ್ಥಕ ಸರ್ವನಾಮದಲ್ಲಿ ಯಾವ ರೀತಿ ಕೇಳ್ತಾನಪ್ಪ ಅಂದರೆ, ಈ ಕೆಳಗಿನ 4ರಲ್ಲಿ ಯಾವುದು ಉತ್ತಮ ಪುರುಷಕ್ಕೆ ಉದಾಹರಣೆಯಾಗಿದೆ? ಉತ್ತಮ ಪುರುಷ ಅಂದರೆ ನಾನು ಯಾವ ರೀತಿ ಇದ್ದೀನಿ? ಉತ್ತಮವಾಗಿದ್ದೀನಿ. ನನಗೆ ಸಂಬಂಧಪಟ್ಟಂಗೆ ಏನಾದರೂ ಇತ್ತಪ್ಪ ಅಂದರೆ, ನಾನು, ನನ್ನನ್ನು, ನನ್ನಿಂದ, ನಲಿಂತ್ರ. ನೋಡಿ, ಉತ್ತಮ ಪುರುಷದಲ್ಲಿ ನಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ಏನಾಗಿರ್ತೈತಿ? ಅದು ಉತ್ತಮ ಪುರುಷ ಆಗಿರ್ತೈತಿ. ನೀಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ, ನೀಲಿಂತ್ರ ಸ್ಟಾರ್ಟ್ ಆಗಿತ್ತಂದ್ರೆ ಮಧ್ಯಮ ಪುರುಷ ಆಗಿರ್ತೈತಿ. ಅದೇ ರೀತಿಯಾಗಿ ಪ್ರಥಮ ಪುರುಷ ಏನಾಗಿತ್ತಪ್ಪ ಅಂದ್ರೆ ಅಲಿಂತ್ರ ಸ್ಟಾರ್ಟ್ ಆಗ್ತೈತಿ. ಅಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಪ್ರಥಮ ಪುರುಷ. ನಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಉತ್ತಮ ಪುರುಷ. ನೀಲಿಂತ್ರ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಮಧ್ಯಮ ಪುರುಷ. ಇವು ಕೋಡ್ ನೆನಪಿಟ್ಕೊಳ್ಳಿ. ನ ಅಂದರೆ ಉತ್ತಮ ಪುರುಷ, ಅಲಿಂತ್ರ ಸ್ಟಾರ್ಟ್ ಆಗಿದ್ರೆ ಪ್ರಥಮ ಪುರುಷ, ನೀಲಿಂತ್ರ ಸ್ಟಾರ್ಟ್ ಆಗಿದ್ರೆ ಮಧ್ಯಮ ಪುರುಷ. ಈ ರೀತಿಯಾಗಿ ನಿಮಗೆ ಏನು ಕೇಳ್ತಾನೆ? ಎಕ್ಸಾಂಪಲ್ ಕೊಟ್ಟು ಇದು ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೇಳ್ತಾ ಇರ್ತಾನೆ. ಓಕೆನಾ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಮಾಡಿದ್ದೆ. ಆ ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ಪ್ರಥಮದ ವಿಭಕ್ತಿ ಪ್ರತ್ಯಯ ಮತ್ತು ದ್ವಿತೀಯ ವಿಭಕ್ತಿ ಪ್ರತ್ಯಯ ಈ ರೀತಿಯಾಗಿ 7 ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳಿದ್ದೆ. ಆದರೆ ಇಲ್ಲಿ ಏನು ಹೇಳಿದ್ದಿಲ್ಲಪ್ಪ ಅಂದರೆ ನಿಮಗೆ ಕಾರಕಾರ್ಥಗಳ ಬಗ್ಗೆ ಹೇಳಿದ್ದಿಲ್ಲ. ಯಾವುದ್ರ ಬಗ್ಗೆ? ಕಾರಕಾರ್ಥದ ಬಗ್ಗೆ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದಾ. ಇಲ್ಲಿ ಕಾರಕಾರ್ಥದ ಬಗ್ಗೆ ಹೇಳ್ತೀನಿ ನೋಡಿ. ಪ್ರಥಮದ ವಿಭಕ್ತಿ ಪ್ರತ್ಯಯ ಹೂ ಆತೈತಿ. ಇದರ ಕಾರಕಾರ್ಥ ಕರ್ತೃ.
ದ್ವಿತೀಯ ಫಸ್ಟ್ ವಿಭಕ್ತಿ ಪ್ರತ್ಯಯ ನೋಡೋಣ. ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇವು ವಿಭಕ್ತಿ ಪ್ರತ್ಯಯಗಳು. ಓಕೆನಾ. ಇವಾಗ ಕಾರಕಾರ್ಥವನ್ನು ನೋಡ್ತಾ ಬರೋಣ. ಕಾರಕಾರ್ಥ ಪ್ರಥಮದ ಕಾರಕಾರ್ಥ ಕರ್ತೃ, ದ್ವಿತೀಯದು ಕರ್ಮ, ತೃತೀಯದು ಕರಣ. ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ನೋಡಿ ನಿಮಗೆ ಯಾವ ರೀತಿ ಕ್ವಶನ್ ಕೇಳ್ತಾನಪ್ಪ ಅಂದರೆ, ಪ್ರಥಮ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳ್ತಾನೆ. 4 ಆಪ್ಷನ್ ಕೊಟ್ಟಿರ್ತಾನೆ, ಅದರಲ್ಲಿ ಯಾವುದಂತ ಕ್ವಶನನ್ನು ಕೇಳ್ತಾನೆ. ನೀವು ಅದಕ್ಕೆ ಏನಂತ ಆನ್ಸರ್ ಮಾಡಬೇಕು? ಕರ್ತೃ ಅಂತ ಆನ್ಸರ್ ಮಾಡಬೇಕು. ಅದೇ ರೀತಿಯಾಗಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣ ಅಥವಾ ಕರಣಾರ್ಥ, ಪಂಚಮಿದು ಅಪಾದಾನ, ಸಪ್ತಮಿದು ಅಧಿಕರಣ. ಈ ರೀತಿ ಈ ಕಾರಕಾರ್ಥಗಳನ್ನು ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಳ್ಳಿ. ಇದು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಮತ್ತು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಅವುಗಳನ್ನು ಕೂಡ ಸ್ವಲ್ಪ ನೋಡಿಕೊಳ್ಳಿ. ಓಕೆನಾ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.